ಗಂಗಾವತಿ ನಗರದ ಸರ್ಕಿಟ್ ಹೌಸ್ನಲ್ಲಿ ರವಿವಾರದಂದು ದಲಿತ ವಿಮೋಚನಾ ಸೇನೆಯು ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಟಿಪುಡಿ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪ ಮಾತನಾಡಿ, ರಾಜ್ಯ ಅಧ್ಯಕ್ಷರ ಆದೇಶದಂತೆ ಶೋಷಿತ ವರ್ಗದ ಧ್ವನಿಯಾದ ದಲಿತ ವಿಮೋಚನಾ ಸೇನೆಯ ನೂತನ ಪದಾಧಿಕಾರಿಗಳು ಶೋಷಿತ ಜನಾಂಗದ ಬದುಕಿಗೆ ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಗಂಗಾವತಿಯಲ್ಲಿ ಜರುಗಿದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗೂ ಜಿಲ್ಲಾ ಸಮಾವೇಶದ ಯಶಸ್ವಿಗೆ ಸಹಕರಿಸಿದ ಸೇನೆಯ ಎಲ್ಲಾ ಮನಸ್ಸುಗಳಿಗೆ ಅಭಿನಂದಿಸಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಟಿಪುಡಿ ಮಾತನಾಡಿ, ತಮಗೆ ನೀಡಿದ ಹುದ್ದೆಯನ್ನು ಜವಾಬ್ದಾರಿಯಿಂದ ನಿಭಾಯಿಸಿ ಸಂಘಟನೆಗೆ ಸಹಕಾರ ನೀಡುತ್ತಾ ಸೇನೆಯ ಬಲವರ್ಧನೆಗೆ ಶ್ರಮಿಸಬೇಕೆಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಯಂಕಪ್ಪ ಉಪ್ಪಾರ್, ಗಂಗಾವತಿ ತಾಲೂಕಾ ಅಧ್ಯಕ್ಷರಾಗಿ ಲಿಂಗಪ್ಪ ದೊಡ್ಮನಿ, ಉಪಾಧ್ಯಕ್ಷರಾಗಿ ಶ್ಯಾಮ್ ಕುಮಾರ್, ನಗರ ಘಟಕ ಅಧ್ಯಕ್ಷರಾದ ಚಿರಂಜೀವಿ ಅಕ್ಕಿರೊಟ್ಟಿ, ಯಲಬುರ್ಗಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಮಾಟಂದಿನಿ, ಜಿಲ್ಲಾಧ್ಯಕ್ಷರಾಗಿ ರಮೇಶ್ ಸೋಮನಾಳ್, ಉಪಾಧ್ಯಕ್ಷರಾಗಿ ಮಂಜು ಐಹೊಳೆ ಸೇರಿದಂತೆ ಗಂಗಾವತಿ, ಕಾರಟಗಿ, ಯಲಬುರ್ಗಾ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪ್ರಮಾಣ ವಚನ ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಬೋಧಿಸಲಾಯಿತು. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಗಂಗಾವತಿ, ಎನ್ಕೆ ರಿಪೋರ್ಟ್, ಕೊಪ್ಪಳ. ಗ್ರಾಮದಿಂದ ಬಂದಂತರಿಗೆ ತಾಲೂಕಿನಿಂದ ಬಂದಂತರಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇವತ್ತು ಸರ್ಕಟ್ ಹೌಸ್ನಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬನ್ನಿ ನಡೆದಂಥ ಕಾರ್ಯಕ್ರಮ ಇವತ್ತು ಸಮಾವೇಶ ಮಾಡ್ಬೇಕಂತ ರಾಜ್ಯಾಧ್ಯಕ್ಷರು ನಮಗೆ ಕರೆ ಕೊಟ್ಟರು. ಕಾರ್ಯಕ್ರಮ ಹೆಂಗಿರ್ಬೇಕಂದ್ರೆ ಒಳ್ಳೆ ಅಚ್ಚುಕಟ್ಟಾಗಿರ್ಬೇಕು. ದುರ್ಗಪ್ಪ, ನಿಮ್ಮಲ್ಲಿ ಒಳ್ಳೆ ನೀಟಾಗಿರ್ಬೇಕು. ಆ ಥರ 4 ಜನರು ಎಲ್ಲರ ಶಾಸಕರನ್ನ ಕರಿಬೇಕು, ಸಚಿವರನ್ನ ಕರಿಬೇಕು, ಅಧಿಕಾರಿಗಳು ಕರಿಬೇಕು. ಎಲ್ಲರನ್ನ ಕರೆದು ಮನ ಮೆಚ್ಚಂತ ಕಾರ್ಯಕ್ರಮ ಮಾಡ್ಬೇಕಂದಾಗ ನಾನು ಹಗಲಿ ರಾತ್ರಿ ಅಡ್ಡಾಡಿ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು 1, 2, 3 ಜಿಲ್ಲಾ ಪದಾಧಿಕಾರಿಗಳು ಏನಿದೀವಲ್ಲ ಇಷ್ಟು ಹಗಲಿ ರಾತ್ರಿ ಅಡ್ಡಾಡಿ ಹುಲಗಪ್ಪ ಟಿಪುಡಿ ಆಗಲಿ ಸಾಥ್ ಕೊಟ್ಟಾನ, ಆಮೇಲೆ ಎಸ್ ರಾಮೇಶಿ ಸಾಥ್ ಕೊಟ್ಟಾನ, ಜಿಲ್ಲಾಧ್ಯಕ್ಷರು ಮಾರುತಿ ವಂಕಲ್ಕುಂಟ ಜಿಲ್ಲಾ ಉಪಾಧ್ಯಕ್ಷರು ಸಾಥ್ ಕೊಟ್ಟಾನ, ಆಮೇಲೆ ಜಿಲ್ಲಾ ಉಪಾಧ್ಯಕ್ಷರು ಏನಪ್ಪ ಸಾಥ್ ಕೊಟ್ಟಾನ. ಇಡೀ ನಮ್ಮ ಎಲ್ಲ 7 ತಾಲೂಕು ಅಧ್ಯಕ್ಷರುಗಳು ಎಲ್ಲ ಅಧ್ಯಕ್ಷರುಗಳು ನಮಗೆ ಸಾಥ್ ಕೊಟ್ಟು ಜನ ತರಂತ ಕೆಲಸ ಮಾಡಿ ಇವತ್ತು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ಈ ಸಭೆಯಲ್ಲಿ ಇವು ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಳ್ಳೆ ನನಗೆ ಏನಪ್ಪ ಇದು ಕೊಟ್ಟರಲ್ಲ, ಗೌರವ ಕೊಟ್ಟರಲ್ಲ. ನಮ್ಮಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮ ಮೆಚ್ಚಂತ ಕಾರ್ಯಕ್ರಮ ಮಾಡಿಬಿಟ್ವಲ್ಲ ಅನ್ನೋ ಮನಸ್ಸಿಗೆ ಅವರು ಎಲ್ಲರಿಗೆ ಮನಸ್ಸು ತೃಪ್ತಿ ಆಗಲನ್ನ ಸಲುವಾಗಿ ಇವತ್ತೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿ ನಾನು ಈ ಸರ್ಕಟ್ ಹೌಸ್ನಲ್ಲಿ ಹಮ್ಮಿಕೊಂಡಿದ್ದೇನೆ. ಅದೇ ರೀತಿ ಮೊನ್ನೇನು ನಡೀತಲ್ಲ ಆ ಕಾರ್ಯಕ್ರಮ ಇನ್ನೂ ಯಾವ ತಾಲೂಕಿನಲ್ಲಿ ಇರಲಿ, ಯಾವ ಜಿಲ್ಲಾದಲ್ಲಿ ಇರಲಿ, ನೀವೆಲ್ಲರೂ ಈಗ ಗ್ರಾಮ ಘಟಕ ಇರಲಿ, ಹೋಬಳಿ ಘಟಕ ಇರಲಿ, ಎಲ್ಲರೂ ಸೇರಿ ಏನು ಹನಿಗಿನಿ ಕೂಡಿರೋ ಒಂದು ಹಳ್ಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ನಾನು ಇಲ್ಲಿ ಬಂದು ಕೂಡ್ಬೇಕಾದ್ರ ಆ ಮಾನು ವ್ಯಕ್ತಿ ನನ್ನ ತಂದೆ ಇಲ್ಲಿ ಮಟ್ಟಕ್ಕೆ ತಂದಕ್ಕ ನಾವೆಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದನ್ನು ಮಾಡಿ ಇವತ್ತು ನಾವೆಲ್ಲರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕಾದ್ರೆ ಆತ ಯಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂದ್ರ ನಾವು SC ST ಜನಾಂಗ, ಆಮೇಲೆ ಬ್ಯಾಕ್ವರ್ಡ್ ಜನಾಂಗ, ಹಿಂದುಳಿದ ವರ್ಗ ಜನಾಂಗ ಇನ್ನೂ ಬೀದಿಯಲ್ಲಿ ಅಲುಗಾಡಂತ ಕೆಲಸ ಆಗ್ತಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಸಂವಿಧಾನ ಬರೆದಂಥ ದಿನ, ಅದು ಮೊನ್ನೆ ಬರೆದಂಥ ಸಂವಿಧಾನ ದಿನದ ನಮ್ಮೂರಲ್ಲೇ ಮಾಡ್ಬೇಕಂತ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ಕೇಳಿಕೊಂಡಾಗ ಕೊಪ್ಪಳದಲ್ಲಿ ಮಾಡ್ಬೇಕಪ್ಪ, ಜಿಲ್ಲಾದಲ್ಲಿ ಅಂದರು. ಜಿಲ್ಲಾದಲ್ಲಿ ಬೇಡ ಸರ, ನಾನು ಗಂಗಾವತಿಯಲ್ಲೇ ಮಾಡ್ತೀನಿ, ಅದು ಏನೇ ಕಷ್ಟ ಆಗಲಿ ಆ ಎಲ್ಲ ಜಿಲ್ಲೆಯಲ್ಲಿದ್ದ ಎಲ್ಲ ಪದಾಧಿಕಾರಿಗಳು ತಂದು ಕಾಸಿ ನಾನು ಗಂಗಾವತಿಯಲ್ಲೇ ಮಾಡ್ತೀನಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮುನಿರಾಜ್ ಸಾರಿಗೆ ಬೇಡ್ಕೊಂಡು ನಾನು ಗಂಗಾವತಿಯಲ್ಲಿ ಸಂವಿಧಾನ ಅರ್ಪಣಾ ದಿನ ಅಂತಂದೇಳಿ ಏನು ಅದು ಸಂವಿಧಾನ ಅರ್ಪಣೆ 26 ಆಗ್ತೈತಿ. ಅದರ ಅಂಗವಾಗಿ ನಾನು ಹಮ್ಮಿಕೊಂಡು 28ಕ್ಕೆ ಸಂವಿಧಾನ ಅರ್ಪಣೆ ದಿನ ಅಂತಂದು ನಾನು ನಮ್ಮ ಸಂಘಟನೆ
ದಲಿತ ವಿಮೋಚನೆ ಸೇನೆ ಸಂಘಟನೆ ವತಿಯಿಂದ ಇಡೀ ಅದು ಸಂವಿಧಾನ ಅರ್ಪಣೆ ದಿನ ಒಂದು ಕಾರ್ಯಕ್ರಮ ಜಾರಿಗೊಳಿಸಿದ್ವಿ. ಆ ಜಾರಿಗೊಳಿಸಿದಾಗ ಅದಕ್ಕೆ ಶಾಸಕರು ಬರಬೇಕಾಯ್ತು, ಅನಾನುಕೂಲವಾಗಿ ಅವರು ಪಕ್ಕದಲ್ಲೇ ಇದ್ದರು. ಅದು ಸಮಾಜದ 18 ಸಮಾಜ ಮೀಟಿಂಗ್ ಇತ್ತು, ಇನ್ನೊಂದಿತ್ತು, ಅವರು ಅದು ಇದು ರಾಜಕೀಯ ಇದು ಮಾಡಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ದುರ್ಗಪ್ಪ ಏನು ತಪ್ಪು ತಿಳ್ಕೊಬೇಡ, ಕಾರ್ಯಕ್ರಮ ಯಶಸ್ವಿ ಆಗೈತಿ, ನೀನು ಬರ್ರಿ ಮಾಡೋಣ. ಈಗ ಇನ್ನು ಮುಂದೆ ಮತ್ತೆ ಹಸ್ಕೊಂಡಾರ ಜನ, ಪಾಪ ಭಾಳ ದೂರ್ಲಿದ್ದು ಬಂದಾರ, ಎಷ್ಟೋ ದೂರ, ಯಲಬುರ್ಗ, ಕುಷ್ಟಗಿ, ಕೊಪ್ಪಳ ಎಲ್ಲರೂ ಬಂದಾರ, ಬೇವೂರು ಇವೆಲ್ಲ ಓಸು ಹಳ್ಳಿಯಿಂದ ಬಂದಾರ, ಕೊಪ್ಪಳದಿಂದ ಬಂದಾರ. ಈಗ ಇನ್ನು ಕಾರ್ಯಕ್ರಮ ವಿಳಂಬ ಮಾಡೋದು ಬೇಡ, ರಾಜಕೀಯ ಸಲುವಾಗಿ ಇದನ್ನು ಮಾಡೋದು ಬೇಡ, ಬರೀ ಹೋಗೋಣ ಮಾಡೋಣ ಅಂತಂದು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಲಾ ಅರ್ಪಣೆ ಮಾಡಿದ್ವಿ, ಜ್ಯೋತಿ ಬೆಳೆಸಿದ್ವಿ, ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿ ಆ ಕಾರ್ಯಕ್ರಮ ಹೃತ್ಪೂರ್ವಕ ಎಲ್ಲರಿಗೆ, ನನ್ನ ಕಾರ್ಯಕರ್ತರಿಗೆ, ನನ್ನ ಪದಾಧಿಕಾರಿಗಳಿಗೆ ತಿಳಿಸೋಣಂತ ಈ ಸಭೆಗೆ ಒಂದು ಸರ್ಕೌಟ್ ನಲ್ಲಿ ಕರೆದಕ್ಕೆ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ನಡೆದ ಸಂವಿಧಾನ ದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಗಂಗಾವತಿ ತಾಲೂಕು ಶ್ರೀ ಕೃಷ್ಣದೇವರಾಯ ಕಲಾಭವನದಲ್ಲಿ ನಡೆದ ದಿನಾಂಕ 28/11/2025 ನಡೆದ ಕಾರ್ಯಕ್ರಮ ಸಂವಿಧಾನ ಅರ್ಪಣಾ ಕಾರ್ಯಕ್ರಮ ಯಶಸ್ವಿಯಾದ ಕಾರಣ ಗಂಗಾವತಿ ತಾಲೂಕಿನ ಸರ್ಕಿಟ್ ಹೌಸ್ನಲ್ಲಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ದುರ್ಗಪ್ಪ ಇವರ ನಡೆಸಿಕೊಟ್ಟಿದ್ದು, ಹಾಗೂ ನಮ್ಮ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ರಾಮೇಶ್ ಅವರು, ಹಾಗೂ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜು ಐಹೊಳೆ, ಹಾಗೂ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಒಕ್ಕಲುಕುಂಟ, ಹಾಗೂ ನಮ್ಮ ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಏರೂರು ಸಮಾರಂಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಮೊನ್ನೆ ನಡೆದಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಯಿತು. ಈಗ ಹೊಸ ಪದಾಧಿಕಾರಿಗಳ ನೇಮಕವನ್ನು ಮಾಡಲಾಯಿತು. ನೂತನ ಪದಾಧಿಕಾರಿಗಳಾಗಿ ಹಿಂದುಳಿದ ವರ್ಗ ಜಿಲ್ಲಾಧ್ಯಕ್ಷರಾಗಿ ಯಂಕಪ್ಪ ಉಪ್ಪರ್, ತಾಲೂಕು ಉಪಾಧ್ಯಕ್ಷರಾಗಿ ಶ್ಯಾಮ್ ಕುಮಾರ್ ಐಹೊಳೆ, ಗಂಗಾವತಿ ನಗರ ಘಟಕಾಧ್ಯಕ್ಷರಾಗಿ ಚಿರಂಜೀವಿ ಅಕ್ಕಿರೊಟ್ಟಿ ಹಿರೇಜಂಗಲ್, ಯಲಬುರ್ಗಾ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಆರ್ ಮಾಟಲದಿನ್ನಿ ಇವರು ಹೊಸ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ನಮ್ಮ ದಲಿತ ವಿಮೋಚನೆ ಸೇನೆಗೆ. ಹಾಗೂ ನಮ್ಮ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರು ರಮೇಶ್ ಸೋಮನಾಳ, ಜಿಲ್ಲಾ ಉಪಾಧ್ಯಕ್ಷರು ಮಂಜು ಐಹೊಳೆ, ಜಿಲ್ಲಾ ಉಪಾಧ್ಯಕ್ಷರು ಮಾರುತಿ ಒಕ್ಕಲುಕುಂಟ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉದಪ್ಪ ಟಿಪುಡಿ ಹೊಸಯೋಧ್ಯ, ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಭೀಮೇಶ್ ವಡ್ರಗಂಗ ಯಲಬುರ್ಗಾ ತಾಲೂಕು ಪದಾಧಿಕಾರಿ ಮಹಿಳಾ ಅಧ್ಯಕ್ಷರು ಗಂಗಮ್ಮ ಹೊಸಳ್ಳಿ, ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮನಾಯಕ ಹಳೆಯೋಧ್ಯ, ಸಹ ಕಾರ್ಯದರ್ಶಿಯಾಗಿ ಶರಣಪ್ಪ ಜನ್ಸ್, ಯುವ ಘಟಕ ತಾಲೂಕು ಅಧ್ಯಕ್ಷರಾದ ಕಾಟಿಗೆ, ಅಧ್ಯಕ್ಷರು ಯಮನರಪ್ಪ ಬುದುಗುಂಪ, ಯಲಬುರ್ಗಾ ತಾಲೂಕು ಪದಾಧಿಕಾರಿ ಅಧ್ಯಕ್ಷರು ಮಾರುತಿ ಕುಡ್ದೂರು, ಉಪಾಧ್ಯಕ್ಷರು ಅನ್ವೇಷ್ ಗಣದಾಳ್, ಕುಕ್ನೂರು ತಾಲೂಕು ಪದಾಧಿಕಾರಿಗಳು ಅಧ್ಯಕ್ಷರು ಉಳ್ಳಪ್ಪ ದೊಡ್ಡಮನಿ, ಉಪಾಧ್ಯಕ್ಷರು ಹನುಮಂತ ದೊಡ್ಡಮನಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾನ್ವಿ. ಈ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು, ನೂತನ ಪದಾಧಿಕಾರಿಗಳು ಮುಂದೆ ನಮ್ಮ ಸಂಘಟನೆಯಿಂದ ನಡೆತಕ್ಕಂಥ ಕಾರ್ಯಕ್ರಮ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಎಲ್ಲೆಲ್ಲಿ ನಾವು ಏನೇನು ಕಾರ್ಯಕ್ರಮ ಅಂದ್ಕೊಂಡಿರ್ತೀವೋ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ಸಂಘಟನೆಯ ಶಕ್ತಿ ಏನೆಂಬುದನ್ನು ನಾವು ತೋರಿಸಬೇಕಾಗುತ್ತೆ. ಈ ಎಲ್ಲಿ ಅಂತ ಕಾರ್ಯಕ್ರಮ ನಮ್ಮದು ಪೂರ್ತಿ ಯಶಸ್ವಿ ಆಗಬೇಕು. ಆ ಯಶಸ್ವಿ ಆಗ್ಬೇಕಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಆಯಾ ಭಾಗದಾಗ ನಮ್ಮಲ್ಲಿ ಜನ ಇರ್ತಕ್ಕಂಥ ಜನಗಳು ನಮ್ಮನ್ನು ಕರ್ಕೊಂಡು ಅವರಿಗೆ ಸೌಲಭ್ಯಗಳನ್ನು ಕೊಡ್ತಿರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಬೇಕು. ಹಂಗಾಗಿ ನಮ್ಮ ಸಂಘಟನೆ ಇವತ್ತು ನಾವು
ದೊಡ್ಡ ಮಟ್ಟದಲ್ಲಿ ನಿನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಆಗಲಿ ಬೇಕಾದಷ್ಟು ಬಹಳ ಸಂಘಟನೆ ಬೆಳೆದೈತೆ ನಮ್ಮ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ. ಆದರೆ ಮುಂದೆ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ಯಾವುದೇ ಕಾರ್ಯಕ್ರಮ ಎಲ್ಲೇ ತಾಲೂಕು ಮಟ್ಟದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪೂರ್ತಿ ಯಶಸ್ವಿಗೊಳಿಸಬೇಕಂದ್ರೆ ನಮ್ಮ ಇಲ್ಲಿ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.